ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಗರಿ ಗರಿ ಆಗಿರುವಂತಹ ಖಾರ ಬುಂದಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬಹುದು, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಬೇಕ್ರಿಯಲ್ಲಿ ತಿಂದಾಗ ಯಾವ ರೀತಿ ರುಚಿ ಇರುತ್ತೆ ಅದೇ ರುಚಿ ಮನೆಯಲ್ಲೇ ಮಾಡ್ಕೋಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರೋ ಕಂಪ್ನಿ ಕಡಲೆ ಹಿಟ್ಟನ್ನು ನೀವಿಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ಕೊಂಡಿರುವಂಥದ್ದು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು, ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆ ಹಿಟ್ಟನ್ನು ಮೊದಲಿಗೆ ನಾವು ಈ ರೀತಿ ಜರಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಜರಡಿ ಮಾಡೋದ್ರಿಂದ ಏನು ಯೂಸು ಅಂದರೆ ಕಡಲೆ ಹಿಟ್ಟನ್ನು ನಾವು ಮಿಕ್ಸ್ ಮಾಡಬೇಕಾದ್ರೆ ಗಂಟುಗಳು ಬರಲ್ಲ. ಹಾಗೆ ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಉಪ್ಪು, 1 ಚಿಟಿಕೆ ಅಡುಗೆ ಸೋಡಾ, ಹಾಗೆ 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ತುಂಬಾ ಗರಿ ಗರಿಯಾಗಿ ಬರುತ್ತೆ. ಮೊದಲಿಗೆ ಎಲ್ಲ ಒಣ ಇಂಗ್ರೀಡಿಯೆಂಟ್ಸ್ನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಹೊಂದ್ಕೋಬೇಕು. ಹಾಗೆ 1 ಚಿಟಿಕೆ ಹಿಂಗನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಹಿಂಗು ಇಲ್ಲ, ಅದಕ್ಕೋಸ್ಕರ ನಾನು SSP ಅವ್ರದ್ದು ಹಿಂಗನ್ನೇ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಎಣ್ಣೆಯನ್ನು ನಾನಿಲ್ಲಿ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಈ ರೀತಿ ಬಿಸಿ ಮಾಡಿ ಸೇರಿಸೋದ್ರಿಂದ ತುಂಬಾ ಗರಿ ಗರಿಯಾಗಿ ಬರುತ್ತೆ. ಹಾಗೆ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ನಂತರ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ದೋಸೆ ಹಿಟ್ಟಿಗೆಲ್ಲ ಹೇಗೆ ಹಿಟ್ಟನ್ನು ಹದ ಮಾಡ್ಕೊಳ್ತೀವಿ ಅದೇ ಹದಕ್ಕೆ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಾಗೆ 1 ಗಂಟುಗಳು ಇರಬಾರ್ದು. ಸ್ಪೂನು ಅಥವಾ ಈ ರೀತಿ ವಿಸ್ಕರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ತಾ ನೀವು ಮಿಕ್ಸ್ ಮಾಡಿ ಅದನ್ನು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಾನು ಸ್ಪೂನಲ್ಲಿ ಒಂದ್ಸಲಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಇರಬೇಕು. ನಾವು ದೋಸೆ ಹಿಟ್ಟೆಲ್ಲ ಹಾಕಬೇಕಾದ್ರೆ ಹೇಗೆ ಕನ್ಸಿಸ್ಟೆನ್ಸಿ ಇರುತ್ತೆ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ಏನಾದರೂ ತೆಳು ಅನಿಸಿದ್ರೆ 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ದಪ್ಪ ಅನಿಸಿದ್ರೆ 1-2 ಚಮಚ ನೀರನ್ನು ಹಾಕಿ ನೀವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಈಗ ಹಿಟ್ಟು ರೆಡಿ ಆಗಿದೆ. ಎಣ್ಣೆನ ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆಯಾ ಅಂತ ಒಂದ್ಸಲಿ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಬೂಂದಿಯನ್ನು ಮಾಡಬೇಕಾಗುತ್ತೆ. ಈ ರೀತಿ ತೂತು ಸೌಟ್ ಇರುತ್ತಲ್ಲ, ಆ ಸೌಟನ್ನು ತೆಗೆದುಕೊಂಡು ಅದ್ರ ಮೇಲೆ ಒಂದು ಸೌಟು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮೇಲ್ಗಡೆ ನಾವು ದೋಸೆ ಎರಿಯೋ ಥರ ಮಾಡಿದಾಗ ಸಣ್ಣದ ಡ್ರಾಪ್ಸು ಎಣ್ಣೆಗೆ ಬೀಳುತ್ತೆ. ಅವಾಗ ಎಣ್ಣೆಗೆ ಹಾಕಿದ ತಕ್ಷಣ ಅದು ಮೇಲ್ಗಡೆ ಬರಬೇಕು. ಸ್ವಲ್ಪ ಹೊತ್ತು ಆ ನೊರೆ ಏನು ಕಾಣ್ತಿದೆ, ಆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನೀವು ಈ ರೀತಿ ಮಿಕ್ಸ್ ಮಾಡಿ ಹೊಂಬಣ್ಣ ಬರೋ ರೀತಿ ಬೇಯಿಸ್ಕೋಬೇಕು. ಹಾಗೆ ಅದು ಕ್ರಿಸ್ಪಿ ಆಗಬೇಕು. ಈ ರೀತಿ ಸೌಟಲ್ಲಿ ಆಡಿಸಿದಾಗ ಅದು ಸೌಂಡ್ ಬರುತ್ತೆ, ಕ್ರಿಸ್ಪಿಯಾಗಿರುವಂಥ ಸೌಂಡು. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗೆ ಎಣ್ಣೆಯಲ್ಲಿರುವಂಥ ನೊರೆ ಅಂಶ ಪೂರ್ತಿ ಕಡಿಮೆ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ತೆಕ್ಕೊಳ್ಳಿ. ನೋಡ್ತಾ ಇರ್ಬೋದು, ಒಂದನ್ನು ನಾನಿಲ್ಲಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಬೂಂದಿನ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದೇ ರೀತಿ ಉಳಿದಿರೋದನ್ನು ಸಹ ನೀವು ಮಾಡ್ಕೋಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಳಿ. ಎಣ್ಣೆ ಕಡಿಮೆ ಆದರೆ ಬೂಂದಿ ಎಲ್ಲ ಒಂದೇ ಕಡೆ ಬಂದು ಸೇರ್ಕೊಬಿಡುತ್ತೆ. ಸೊ ಈ ರೀತಿ ನಾವು ಎಲ್ಲ ಬೂಂದಿಗಳನ್ನ ಮಾಡಿ ಒಂದು ತಟ್ಟೆ ಮೇಲೆ ಆರಾಕೋಬೇಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಅರ್ಧ ಕಪ್ಪು ಶೇಂಗಾನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ನೀವು ಜಾಸ್ತಿನೂ ಸಹ ಸೇರಿಸ್ಕೋಬೋದು. ಸೊ ಶೇಂಗಾ ಜೊತೆ ನೀವು ಇಲ್ಲಿ ಗೋಡಂಬಿನೂ ಸಹ ಫ್ರೈ ಮಾಡಿ ಸೇರಿಸ್ಕೋಬೋದು. ನಾನಿಲ್ಲಿ ಶೇಂಗಾನ ಹೊಂಬಣ್ಣ ಬರೋ ರೀತಿ ಗರಿ ಗರಿ ಆಗೋ ರೀತಿ ಫ್ರೈ ಮಾಡಿಬಿಟ್ಟು ಬೂಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಪುಟಾಣಿ ಅಥವಾ ಕಡಲೆಪಪ್ಪು ಅಂತಾರಲ್ಲ, ಅದನ್ನು ಸಹ 1 ಸೆಕೆಂಡು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಹೆಚ್ಚು ಫ್ರೈ ಮಾಡೋದೇನು ಬೇಡ, ಜಸ್ಟ್ ಅದು ಕ್ರಿಸ್ಪಿ ಆದರೆ ಸಾಕು. ಅದಾದ ನಂತರ ಒಂದು ಅರ್ಧ ಕಪ್ಪು ಕರಿಬೇವನ್ನು ಸಹ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಸೇರಿಸಿರೋವಂಥದ್ದು. ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ, ನೀವು ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ನೀವು ಖಾರದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಖಾರದ ಪುಡಿ ನೀಟಾಗಿ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡಿ. ಈಗ ಗರಿ ಗರಿ ಆಗಿರುವಂತಹ ಖಾರ ಬೂಂದಿ ರೆಡಿ ಆಗುತ್ತೆ. ಬಿಸಿಬೇಳೆ ಬಾತ್ ಜೊತೆ ಸರ್ವ್ ಮಾಡ್ಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಾವು ಈ ಸ್ನ್ಯಾಕ್ಸನ್ನು ಮನೆಯಲ್ಲೇ ಮಾಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಊಟಕ್ಕೆ ಸೈಡ್ ಡಿಶ್ ಆಗಿನೂ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.